ನಮಸ್ತೆ ಸ್ನೇಹಿತರೆ. ಮುಖ ಬೆಳ್ಳಗಾಗಲು ಪ್ರತಿಯೊಬ್ಬರೂ ಪರದಾಡುತ್ತಿರುತ್ತಾರೆ. ಮುಖ ಬೆಳ್ಳಗಾಗಲು ಮನೆಯಲ್ಲಿರುವ ಈ ಒಂದು ವಸ್ತುವನ್ನು ಹಲವು ಬಗೆಯಲ್ಲಿ ಬಳಸಿದರೆ ಸಾಕು. ಜಿಡ್ಡಿಲ್ಲದೆ ಕಲೆರಹಿತವಾಗಿ ನಮ್ಮ ತ್ವಚೆಯನ್ನು ಸುಂದರವಾಗಿ ಇಟ್ಟುಕೊಳ್ಳಬಹುದು. ಅದು ಹೇಗೆ ಅಂತೀರಾ? ಇಲ್ಲಿವೆ ಕೆಲವೊಂದು ಟಿಪ್ಸ್ಗಳು. ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನೀವು ಮುಖವನ್ನು ಬೆಳ್ಳಗೆ ಮಾಡಬಹುದು. ಹಾಗಿದ್ರೆ ನೋಡೋಣ ಬನ್ನಿ ಸ್ನೇಹಿತರೆ, ಆ ಟಿಪ್ಸ್ಗಳು ಯಾವುವು ಅಂತ. ಸ್ನೇಹಿತರೆ, ಗಾಳಿ, ಮಳೆ, ಧೂಳು ಮುಂತಾದ ಅಂಶಗಳು ಮುಖದ ತ್ವಚೆಯನ್ನು ಹಾಳು ಮಾಡುವ ಜೊತೆಗೆ ಮುಖವನ್ನು ಕಪ್ಪಾಗಿಸುತ್ತದೆ. ಬಿಸಿಲಿನಿಂದ ಟ್ಯಾನ್ ಆಗಿ ತ್ವಚೆಯು ಕಪ್ಪಾಗಿರುತ್ತದೆ. ಆದರೆ ಮನೆಯಲ್ಲೇ ಇರುವ ವಸ್ತು ಬಳಸಿ ಮುಖವನ್ನು ಯಾವ ರೀತಿಯಾಗಿ ನಾವು ಹೊಳೆಯುವಂತೆ ಮಾಡಬಹುದು? ಮುಖವನ್ನು ಬೆಳ್ಳಗೆ ಮಾಡಲು ಈ ವಿಧಾನವನ್ನು ಅನುಸರಿಸಿ. ಸ್ನೇಹಿತರೆ, ಮುಖದ ಕಾಂತಿ ಹೆಚ್ಚಲು ನಾವಿಲ್ಲಿ ಕಡಲೆ ಹಿಟ್ಟನ್ನು ಬಳಸಬಹುದು. ಕಡಲೆ ಹಿಟ್ಟು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉತ್ಕರ್ಷಣ ರೋಗ ನಿರೋಧಕ ಗುಣಗಳನ್ನು ಹೊಂದಿದ್ದು, ಮುಖದಲ್ಲಿನ ಮೊಡವೆ, ಕಲೆಗಳು ಮತ್ತು ಸುಕ್ಕುಗಳ ಸಮಸ್ಯೆಯನ್ನು ಹೋಗಲಾಡಿಸಲು ಸಹಕಾರಿಯಾಗಿದೆ. ಇದು ಚರ್ಮದ ಮೇಲಿರುವ ಕೊಳೆ, ಕಲ್ಮಶ ಮತ್ತು ಜಿಡ್ಡುತನವನ್ನು ತೆಗೆದುಹಾಕಿ ಹೊಳೆಯುವ ಕಾಂತಿಯನ್ನು ಮುಖಕ್ಕೆ ನೀಡುತ್ತದೆ. ಹಾಗಿದ್ರೆ ಬನ್ನಿ, ಕಡಲೆ ಹಿಟ್ಟನ್ನು ನಾವು ಯಾವ ರೀತಿಯಾಗಿ ಹಲವು ಬಗೆಯಲ್ಲಿ ಬಳಸಬಹುದು ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಕಡಲೆ ಹಿಟ್ಟನ್ನು ನೀರಿನೊಂದಿಗೆ ಬಳಸುವುದನ್ನು ನೋಡೋಣ. ಅದು ಹೇಗೆ ಅಂತೀರಾ? 2 ಚಮಚ ಕಡಲೆ ಹಿಟ್ಟನ್ನು ನೀರಿನೊಂದಿಗೆ ಬೆರೆಸಿ ಅದನ್ನು ಮುಖಕ್ಕೆ ಫೇಸ್ ಪ್ಯಾಕ್ ರೀತಿಯಲ್ಲಿ ಹಚ್ಚಿರಿ. ಇದನ್ನು ಹಚ್ಚುವ ಮುನ್ನ ನಿಮ್ಮ ಮುಖವನ್ನು ನೀರಿನಿಂದ ತೊಳೆದು ಒಣಗಿದ ಬಟ್ಟೆಯಲ್ಲಿ ಒರೆಸಿಕೊಳ್ಳಿ. ನಂತರ ಇದನ್ನು ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ಮುಖವನ್ನು ತೊಳೆದುಕೊಳ್ಳಿ. ನಂತರ ನೀವೇ ನೋಡಿ ಚಮತ್ಕಾರ. ಕಡಲೆ ಹಿಟ್ಟನ್ನು ಹಾಲಿನೊಂದಿಗೂ ಸಹ ಬಳಸಬಹುದು. 3 ಚಮಚ ಹಾಲಿಗೆ 2 ಚಮಚದಷ್ಟು ಪ್ರಮಾಣದಲ್ಲಿ ಕಡಲೆ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಒಣಗಿದ ನಂತರ ತಣ್ಣೀರಿನಿಂದ ತೊಳೆಯಿರಿ. ಆಗ ನಿಮ್ಮ ಮುಖವು ಮೃದುವಾಗುತ್ತದೆ ಮತ್ತು ಕ್ರಮೇಣ ಬೆಳ್ಳಗಾಗುತ್ತಾ ಬರುತ್ತದೆ. ಇನ್ನು ಮೊಸರಿನೊಂದಿಗೆ ಕಡಲೆ ಹಿಟ್ಟನ್ನು ಬಳಸುವ ವಿಧಾನವನ್ನು ನೋಡೋಣ. 2 ಚಮಚ ಕಡಲೆ ಹಿಟ್ಟಿಗೆ 2 ಚಮಚದಷ್ಟು ಗಟ್ಟಿ ತಾಜಾ ಮೊಸರನ್ನು ಬೆರೆಸಿಕೊಳ್ಳಿ. ಅದನ್ನು ಮುಖಕ್ಕೆ ಹಾಕಿ 20 ನಿಮಿಷಗಳ ನಂತರ ತೊಳೆಯಬೇಕು. ಹೀಗೆ ಮಾಡುವುದರಿಂದ ಮುಖದ ಕಾಂತಿ ಹೆಚ್ಚಾಗಿ ಮುಖವು ಕ್ರಮೇಣ ಬೆಳ್ಳಗಾಗುತ್ತಾ ಬರುತ್ತದೆ. ಇನ್ನು ರೋಸ್ ವಾಟರ್ ಬಳಕೆ. ಮುಖ್ಯವಾಗಿ ಗುಲಾಬಿ ನೀರಿನಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತದ ಗುಣಲಕ್ಷಣಗಳು ಮೊಡವೆ, ಚರ್ಮದ ಕೆಂಪು ಮತ್ತು ದದ್ದುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಒಟ್ಟಾರೆ ರೋಸ್ ವಾಟರ್ನ ಪ್ರಯೋಜನಗಳು ಹೇರಳವಾಗಿವೆ. ಸೌಂದರ್ಯಕ್ಕೆ ಮಾಂತ್ರಿಕ ಮದ್ದಾಗಿದ್ದು ಮಾರುಕಟ್ಟೆಯಲ್ಲಿ ವ್ಯಾಪಕವಾಗಿ ದೊರೆಯುವ ಸೌಂದರ್ಯವರ್ಧಕಗಳಲ್ಲಿ ಒಂದಾಗಿದೆ. ಇದನ್ನು ಕಡಲೆ ಹಿಟ್ಟಿನಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ಇದನ್ನು ತೊಳೆಯಿರಿ. ಆಗ ಮುಖದ ಗ್ಲೋ ಹೆಚ್ಚಾಗುತ್ತದೆ. ಇನ್ನು ನಾವು ಬಹುಮುಖ್ಯವಾಗಿ ಬಳಸುವ ಪದಾರ್ಥವೇನೆಂದರೆ, ಅಡುಗೆ ಮನೆಯಲ್ಲಿ ಅತಿ ಸರಳವಾಗಿ ಸಿಗುವಂತಹ ವಸ್ತು ಎಂದರೆ ಅರಿಶಿಣ. ಅರಿಶಿಣದ ಬಳಕೆ. 1 ಚಮಚ ಅರಿಶಿಣ 2 ಚಮಚ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಅದಕ್ಕೆ ಮೊಸರು ಅಥವಾ ಹಾಲು ಅಥವಾ ಜೇನುತುಪ್ಪ ಸೇರಿಸಿ ಮುಖಕ್ಕೆ ಹಚ್ಚಿ 10 ನಿಮಿಷ ಬಿಟ್ಟು ತೊಳೆಯಿರಿ. ಆಗ ಮುಖದ ಕಾಂತಿಯು ಉದ್ಬಣಗೊಳ್ಳುತ್ತದೆ. ಸ್ನೇಹಿತರೆ, ಈಗಾಗಲೇ ಹೇಳಿರುವ ಫೇಸ್ ಪ್ಯಾಕ್ಗಳಲ್ಲಿ ನಿಮ್ಮ ತ್ವಚೆಗೆ ಸರಿ ಹೊಂದುವುದನ್ನು ಮಾತ್ರವೇ ಆಯ್ಕೆ ಮಾಡಿಕೊಂಡು ನಂತರ ವಾರಕ್ಕೊಮ್ಮೆ ಅಥವಾ ವಾರಕ್ಕೆ 2 ಸಾರಿ ಅದನ್ನು ಹಚ್ಚುವುದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ ಮತ್ತು ನಮ್ಮೆಲ್ಲ ಮುಖದ ಸಮಸ್ಯೆಗಳಿಗೆ ಪರಿಹಾರ ಕೂಡ ದೊರಕುತ್ತದೆ. ಕೆಲವರಿಗೆ ಅರಿಶಿಣ ಹಿಡಿಸುವುದಿಲ್ಲ ಅಂಥವರು ಬಳಸಬೇಡಿ. ಸ್ನೇಹಿತರೆ, ಸ್ನಾನ ಮಾಡುವ ಮೊದಲು ಕಡಲೆ ಹಿಟ್ಟು, ನೀರು ಬೆರೆಸಿದ ಫೇಸ್ ಪ್ಯಾಕ್ ಹಚ್ಚಿ ನಂತರ ಸ್ನಾನ ಮಾಡಿ. ಸೋಪು ಬಳಸುವ ಬದಲು ಸ್ನಾನ ಮಾಡುವಾಗ ಕಡಲೆ ಹಿಟ್ಟಿಗೆ ನೀರು ಬೆರೆಸಿ ಬಳಸಬಹುದು. ಈ ಟಿಪ್ಸ್ ಕೂಡ ವಾರಕ್ಕೆ 3 ಬಾರಿಯಂತೆ ಬಳಸಬಹುದು. ಸ್ನೇಹಿತರೆ, ಮುಖ ಬೆಳ್ಳಗಾಗಲು ಮನೆಯಲ್ಲಿರುವ ಕಡಲೆ ಹಿಟ್ಟನ್ನು ಯಾವೆಲ್ಲ ರೀತಿಯಾಗಿ ನಾವು ಬಳಸಬಹುದು ಎಂದು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ,
ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಹೆಚ್ಚಿನ ಉಪಯುಕ್ತವಾದ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.